ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 9 ಎಕರೆ 20 ಗುಂಟೆ ಸ್ನೇಹಿತರೆ. ಮಂಡ್ರೋಡ್ಗೆ ಲ್ಯಾಂಡು ಏಕ ಇದೆ. ನಿಮಗೆ ಇದು ರೆಡ್ಡು ಅಲ್ಲ ಕೆಂಪು ಅಲ್ಲ ಸ್ನೇಹಿತರೆ. ನಾವು ಸ್ವಲ್ಪ ಕೆಂಪು ಮಾಡ್ಕೊಂಡೆ, ಎರಡೂ ಮಿಶ್ರಿತ. ನಿಮಗೆ ಮಣ್ಣು ತುಂಬ ನಿಮಗೆ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ವ್ಯವಸಾಯಕ್ಕೆ ಒಳ್ಳೆ ಯೋಗ್ಯವಾಗಿರುವಂತಹ ಒಂದು ಮಣ್ಣು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ಗುಡ್ ಸಾಯಿಲ್, ಸುಪೀರಿಯರ್, ಒಳ್ಳೆ ಜಾಗ, ಒಳ್ಳೆ ನೀರಿನ ವಾತಾವರಣ ಇದೆ. ಇದರಲ್ಲಿ ನಿಮಗೆ 2 ಬೋರ್ ಇದೆ. ಸಿಂಪಲಾಗಿ ಒಂದು ಮನೆ ಇದೆ. ಕೆಳಗಡೆ ಚಾನಲ್ ನೀರು ಕೂಡ ಹರಿತಾ ಇರುತ್ತೆ. ಈ ಏರಿಯಾದಲ್ಲಿ ಚಾನಲ್ ನೀರು ಯಾವಾಗಲೂ ಹರಿಯೋದ್ರಿಂದ ನಾವು ಚಾನಲ್ ನೀರನ್ನ ಯೂಸ್ ಮಾಡ್ಕೋಬೋದು. ಇದಕ್ಕೆ ಚಾನಲ್ ನೀರಿನಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೀರನ್ನು ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ಫಸ್ಟ್ ಪ್ರಿಫರೆನ್ಸು ವಾಟ್ರಿಗೆ, ನೀರಿಗೆ ಮೊದಲೇ ಆದ್ಯತೆ ಸ್ನೇಹಿತರೆ. ನಮ್ಮ ಜಾಗ ಚೆನ್ನಾಗಿದೆ. ನಮಗಿಲ್ಲಿ ಯಾವ ತೋಟ ಮಾಡಬೇಕಾದ್ರೂ ತುಂಬ ಅನುಕೂಲವಾಗಿದೆ. ನೀವು ತೆಂಗು ಹಾಕೋತೀರಾ, ಅಡಿಕೆ ಹಾಕ್ತೀರಾ, ಇಲ್ಲ ದಾಳಿಂಬೆ ಹಾಕ್ತೀರಾ, ಏನಿವೆ ನಾವು ಏನೇ ಹಾಕಲಿ, ಸೀಬೆ, ದಾಳಿಂಬೆ, ನಾವು ಆ್ಯಕ್ಚುಲಿ ಮಿಶ್ರ ತಳಿಗಳು ಮಾಡೋಕ್ಕಂತೂ ಇನ್ನೂ ಚೆನ್ನಾಗಿದೆ. ಭೂಮಿ ಬಗ್ಗೆ 2 ಮಾತಿಲ್ಲ ಸ್ನೇಹಿತರೆ. ಆಮೇಲೆ ಇದು ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಇದು ನಿಮಗೆ ಆಯಿತಾ. ಇಲ್ಲಿ ಇವ್ರೇನು ಖಾಲಿ ಬಿಟ್ಟಿಲ್ಲ, ಇಲ್ಲಿ ಇವರು ರನ್ನಿಂಗ್ ಮಾಡ್ತಾಯಿದ್ದಾರೆ. ಇವರು ಸಾಮಾನ್ಯವಾಗಿ ಜೋಳ, ಅರಿಶಿನ, ಒಂದಲ್ಲ ಒಂದು ಬೆಳೆಗಳನ್ನ ಹಾಕಿ ಇವರು ವ್ಯವಸಾಯ ಮಾಡ್ತಾರೆ ಸ್ನೇಹಿತರೆ. ಆದರೆ ನಮಗಿಲ್ಲಿ ಅಷ್ಟು ಅನುಕೂಲವಾಗಿದೆ. ಏನು ನೀರಿನ ವಾತಾವರಣ ಚೆನ್ನಾಗಿರೋದ್ರಿಂದ ನಾವಿಲ್ಲಿ ಸಾಮಾನ್ಯವಾಗಿ 100ಕ್ಕೆ 100 ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ಗೆ ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ವ್ಯವಸಾಯಗಳು ಮಾಡ್ತಾರೆ. ಈ ಏರಿಯಾದಲ್ಲಿ ನೀವು ಕಟ್ಟ ನೀರಾವರಿ ವ್ಯವಸ್ಥೆಲೇ ನಾವು ಒಳ್ಳೆ ಬೆಳೆನೇ ಬೆಳಿಬೋದು. ನೀವು ಯಾವ ಗಿಡನಾರು ಹಾಕಿ, ಯಾವ ತೋಟನಾರು ಮಾಡಿ ತುಂಬ ಅದ್ಭುತವಾಗಿರುತ್ತೆ. ಯಾಕೆಂದರೆ ಮಣ್ಣು ನಿಮ್ಗೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಮಣ್ಣು ತುಂಬ ಚೆನ್ನಾಗಿರೋದ್ರಿಂದ ನಾವಿಲ್ಲಿ ಒಳ್ಳೆ ಬೆಳೆ ಮಾಡಲಿಕ್ಕೆ ಒಳ್ಳೆ ಯೋಗ್ಯವಾಗಿರುವಂತಹ ಒಂದು ಜಾಗ. ಇದರಲ್ಲಿ 2 ಮಾತಿಲ್ಲ. ಬೆಟ್ಟ ಗುಡ್ಡಗಳ ವಾತಾವರಣ ಸುತ್ತ ನಮಗಿಲ್ಲಿ ಬೆಟ್ಟಗಳ ವಾತಾವರಣ. ಈ ಲೊಕೇಶನ್ ನೋಡೋಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ನಮಗೆ ಪ್ರಕೃತಿ ಮಡಿಲಲ್ಲಿ ಇರೋದು ಅಂತಂದ್ರೆ ಯಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ದೊಡ್ಡ ಬಿಲ್ಡಿಂಗ್ಗಳನ್ನ ನೋಡ್ಬೋದು. ಸುಮಾರು ಕಡೆ ಇವತ್ತು ಪ್ರಕೃತಿ ಸಿಗೋದು ತುಂಬ ಕಷ್ಟ ಇದೆ. ಈ ಥರ ಹಚ್ಚ ಹಸಿರಿನ ಪ್ರಕೃತಿ ತಾಂಡಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾರೇ ಆಗಲಿ ಇದ್ದಷ್ಟು ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಎಲ್ಲೇ ಹೋಗಲಿ ಒಂದು ಫಸ್ಟ್ ಪ್ರಿಫರೆನ್ಸು ಹೆಲ್ತ್, ಮನುಷ್ಯನ ಆರೋಗ್ಯಕ್ಕೆ ಕೊಡಬೇಕು ಇವತ್ತು. ಯಾಕೆಂದರೆ ಮನುಷ್ಯನಿಗೆ ಒಂದಲ್ಲ ಒಂದು ಸಾಮಾನ್ಯವಾಗಿ ಕಾಯಿಲೆಗಳು ಬರ್ತಾನೆ ಇದ್ದಾವೆ. ಈಗ ಒಂದು ಏಜು ಅಂತಿದ್ರು, ಈಗ ಏಜ್ ಇಲ್ಲ ಏನಿಲ್ಲ. ಸಣ್ಣ ಮಕ್ಕಳಿಗೂ ಕೂಡ ನಿಮಗೆ ಶುಗರು, BP ಎಲ್ಲ ಸ್ಟಾರ್ಟ್ ಆಗೋಯ್ತಾ ಇದ್ದಾವೆ. ಅದರಿಂದ ನಾವು ಪ್ರತಿಯೊಂದನ್ನು ಕೂಡ ನಾವು ಸಾವಯವ ಕೃಷಿ ಮಾಡಿಕೊಂಡು ಒಳ್ಳೆ ತೋಟ ನಿರ್ಮಾಣ ಮಾಡಿಕೊಂಡು ನಾವು ಎಲ್ಲೇ ಆಗಲಿ ಪೇಪರ್ ಕ್ಲಿಯರ್ ಇದೆಯಾ, ರೋಡ್ ಕ್ಲಿಯರ್ ಇದೆಯಾ, ಲ್ಯಾಂಡ್ ಚೆನ್ನಾಗಿದೆಯಾ, ನೀರಿನ ವಾತಾವರಣ ಅನುಕೂಲವಾಗಿದೆಯಾ, ನಾವು ಇಷ್ಟನ್ನು ನೋಡಿದಾಗ ಆ ಲ್ಯಾಂಡ್ಗೆ ಒಂದು ಬೆಲೆ ಸ್ನೇಹಿತರೆ. ಸುಮ್ಮನೆ ನಾವು ಒಂದು ಕಡೆ ದೃಷ್ಟಿ ಇಟ್ಕೊಂಡು ಮಾಡೋಕ್ಕಲ್ಲ ಸ್ನೇಹಿತರೆ. ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ಕೂಡ ನಮಗೆ ಎಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗ ನಮಗೆ ಭೂಮಿ ಒಂದು ತುಂಬ ಅದ್ಭುತವಾಗಿ ಕಂಡುಬರ್ತವೆ. ನಾವು ವ್ಯವಸಾಯ ಮಾಡೋಕ್ಕೆ ಆಗಲಿ, ನಾವು ಪ್ರತಿಯೊಂದು ಕಲ್ಟಿವೇಷನ್ಗೆ ಆಗಲಿ, ಇನ್ನೊಂದಕ್ಕೆ ಆಗಲಿ ತುಂಬ ಹೆಲ್ಪ್ ಆಗುತ್ತೆ. ಇದು ಬೆಟ್ಟದ ನೆರಳು ಬಿದ್ದಿರೋದ್ರಿಂದ ನಿಮಗೆ ವಿಡಿಯೋ ಸ್ವಲ್ಪ ಇದಾಗಿದೆ. ಸೂರ್ಯನ ಕಿರಣ ಬೆಟ್ಟದ ಮಧ್ಯೆ ಬಂದಾಗ ಸ್ವಲ್ಪ ವಿಡಿಯೋ ನಿಮಗೆ ಬ್ಲರ್ಕಂಡ ಕಾಣುತ್ತೆ. ಆದರೆ ಜಾಗ ಮರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ ಇದು ಕರೆಕ್ಟಾಗಿ ಸ್ಟೇಟ್ ಹೈವೇಯಿಂದ ನಿಮಗೆ ಹೆಚ್ಚು ಕಡಿಮೆ ಇದು 1.5 ಕಿಲೋಮೀಟ್ರ್ ಬರುತ್ತೆ. ನಾವು ಹೋಗೋ ರೋಡ್ಲಿ ಮೈನ್ ರೋಡಿಂದ
ಒಂದು ಅರ್ಧ ಕಿಲೋಮೀಟ್ರು ಈ ಜಾಗ ಸಿಗುತ್ತೆ ನಿಮಗೆ. ನಾನು ನಿಮ್ಗೆ ಎಲ್ಲಿ ಅಂತ ನೀವು ಫೋನ್ ಮಾಡಿದ್ರೆ ನಾನು ನಿಮಗೆ ಇದ್ರ ಬಯೋಡಾಟ ಪೂರ ಕೊಡ್ತೀನಿ ಸ್ನೇಹಿತರೆ. ನೋಡಿ ನಾನು ಹೇಳ್ತೀನಲ್ಲ, ನಿಮಗೆ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಅಂತೂ ಪೂರ ಅಲ್ಲ, ನಿಮಗೆ ಹೆಚ್ಚು ಕಡಿಮೆ ಬ್ಲ್ಯಾಕ್ ಸೈಲ್ಗೆ ಸೇರುವಂಥ ಅಂದರೆ ಮಿಕ್ಸಿಂಗು ರೆಡ್ ಮತ್ತು ಬ್ಲ್ಯಾಕ್ ಎರಡು ಮಿಕ್ಸ್ ಆದಾಗ ಇರುವಂತಹ ಒಂದು ಮಣ್ಣು ಇದು. ನೋಡಿ ರನ್ನಿಂಗ್ ಕಲ್ಟಿವೇಷನ್ ಇದೆ, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ನೀವಿಲ್ಲಿ ಏನು ಬೇಕಾದ್ರೂ ತೋಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ರನ್ನಿಂಗ್ ಕಲ್ಟಿವೇಷನ್ಗೆ ಸುಪೀರಿಯರ್ ಜಾಗ. ನಾವು ಯಾವತ್ತೂ ಅಷ್ಟೇ ಒಂದು ಜಾಗನ ತಗೊಂಡ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ಇದಾಗಿರಬೇಕು. ನೀವು ಏನಾದರೂ ಬೆಳೀರಿ ಸ್ನೇಹಿತರೆ, ಇಲ್ಲೆಲ್ಲ ತೆಂಗು ಅಡಿಕೆಯಿಂದ ಹಿಡಿದು ದಾಳಿಂಬೆ ಬೆಳಿತೀರಾ, ನೇರಳೆ ಹಾಕ್ತೀರಾ, ಯಾವ ಹಣ್ಣಿನ ಗಿಡಗಳು ಬೇಕು ಪ್ರತಿಯೊಂದು ಹಣ್ಣಿನ ಗಿಡ ನಾವು ಪ್ರತಿಯೊಂದು ಹಣ್ಣು ಕೂಡ ನಾವು ತಿನ್ನೋದೆಲ್ಲ ನಾವು ಪಾಯ್ಸನ್ ಪ್ರೆಸೆಂಟು. ನಾವು ಸ್ವತಃ ನಮ್ಮ ಸ್ನೇಹಿತರೊಬ್ಬರು ಕೇಳ್ತೀರ, ನಮ್ಮ ತೋಟದಲ್ಲಿ ಹಣ್ಣುಗಳು ನಾವೇ ತಿನ್ನಬೇಕು, ಇವತ್ತು ಯಾವುದೇ ತಗೊಂಡ್ರು ಪಾಯ್ಸನ್ ಅಂತ. ಒಂದು ಬಾಳೆಹಣ್ಣು ಕೂಡ ಪಾಯ್ಸನ್ ಅನ್ನೋ ಮಟ್ಟಕ್ಕೆ ಬಂದಮೇಲೆ, ಮೊದಲೆಲ್ಲ ನಿಮಗೆ ಹೊಗೆ ಹಾಕಿ ಹಣ್ಣು ಮಾಡ್ತಾರೆ ಬಾಳೆಹಣ್ಣು, ಇವತ್ತು ನಿಮಗೆ ಕೆಮಿಕಲ್ಸ್ ನೀರಲ್ಲಿ ಹಜ್ಜಿ ಬೆಳಗ್ಗೆ ಹಣ್ಣು ಮಾಡ್ತಾರೆ. ಮಾವಿನ ಹಣ್ಣು ಕೂಡ ಅಷ್ಟೇ, ಕಾಯಿಗಳನ್ನ ಕಿತ್ಕೊಬಂದು ಪೌಡ್ರು ಇಲ್ಲ ಒಂದು ಕೆಮಿಕಲ್ ಸಿಂಪಡಿಸಿ ಹಣ್ಣು ಮಾಡ್ತಾರೆ. ನಾವೇ ಇಲ್ಲಿ ಪ್ರತಿಯೊಂದು ಹಾಕೋಣ, ಯಾವ ಮಾವು ಬೇಕು ನಮಗೆ ಆ ಮಾವಿನ ಗಿಡಗಳು ಹಾಕೋಣ, ದಾಳಿಂಬೆ ಹಾಕೋಣ, ಸೀಬೆ ಹಾಕೋಣ, ಸುಮಾರು ಹಣ್ಣಿನ ಗಿಡಗಳು. ನೀವು ಇಲ್ಲಿ ಕಿತ್ತಲೆ ಕೂಡ ಹಾಕ್ಬೋದು, ಕಿತ್ತಲೆ, ಮೂಸಂಬಿ ಈ ಥರ ಗಿಡಗಳು ಕೂಡ ನಾವು ಇಲ್ಲಿ ಹಾಕ್ಬೋದು. ಯಾಕೆಂದರೆ ವಾತಾವರಣ ತುಂಬ ಅನುಕೂಲವಾಗಿರೋದ್ರಿಂದ ನಾವು ಯಾವ ಇದನ್ನು ಹಾಕಿದ್ರು ನಮಗಿಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ಪ್ರತಿಯೊಂದು ಕೂಡ ನಮಗೆ ನೋಡಿ, ರೋಡ್ ಅಂತೂ ನಮಗೆ 30 ಫೀಟ್ ರೋಡ್ ಇದೆ, ತೊಂದರೆ ಇಲ್ಲ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಭೂಮಿ ಹುಡುಕ್ತಾ ಇರ್ತಾರೆ, ಆ ಥರ ಸಿಕ್ಕಿರಲ್ಲ. ಇದು ನಿಮಗೆ ಬೆಂಗಳೂರಿಗೆ 135 ಆಗುತ್ತೆ, ಮೈಸೂರಿಗೆ 75 ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ನಿಮಗೆ ಅನುಕೂಲಕರವಾಗಿದೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.